ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಸರ್ವ ಸಂಘಟನೆಯಲ್ಲಿರೋಂಥ ಗ್ರೂಪ್ನಲ್ಲಿ ನೀವು ಮೆಸೇಜ್ ಹಾಕಿದ್ರಿ. ಆ ಮೆಸೇಜ್ ನೋಡಿದ ನಂತರ ನಾವು ಕೂಡ ಇದಕ್ಕೆ ಭಾಗವಹಿಸಬೇಕು ಅಂದ್ಬಿಟ್ಟು ನಾವು ಸ್ವಇಚ್ಛೆಯಿಂದನೇ ಬಂದಿದ್ದೀವಿ. ಆವಾಗಲೇ ಮಾತಾಡ್ಬೇಕಾದ್ರೆ ನಮ್ಮ ಕಿರುಚೂರು ಶಂಕರಣ್ಣವ್ರು ಹೇಳಿದ್ರು, ಅಲ್ಲಿ ನಾವು ಒಂದು ಸ್ಲೋಗನ್ನ ಇದು ಮಾಡ್ಕೊಂಡು ಟಿ ನರಸೀಪುರದ ಕಾರ್ಖಾನೆ ಉಳಿವಿಗಾಗಿ ನಾವು ಈ ರೀತಿ ಯಾವುದೇ ಸಂಘಟನೆ ಹೆಸರು ಏನೂ ಇಲ್ಲ, ಆ ಉಳಿವಿಗಾಗಿ ನಾವು ಹೋರಾಟ ಮಾಡ್ತೀವಿ ಅಂತ. ಭಾಳ ಸಂತೋಷ. ಆದರೆ ಒಂದು ವಿಚಾರ ಏನಪ್ಪ ಅಂತಂದರೆ, ನಾವು ಕೂಡ ಕ್ರೀಡಾಂಗಣದ ಹೋರಾಟ ಸಮಿತಿ ಏನಿದ್ದೀವಿ, ನಾವು ಯಾರೂ ಕೂಡ ಕಾರ್ಖಾನೆ ವಿರೋಧಿಗಳಲ್ಲ. ಮೊದಲನೇದಾಗಿ. ಎರಡನೇದಾಗಿ, ನಮ್ಗೆ 5 ಎಕರೆ ಅಲ್ಲಿ ಕೊಟ್ಟಿದಾಗ ನಮ್ಗೆ 5 ಎಕರೆ ಎತ್ತಗೂ ಕ್ರೀಡಾಂಗಣಕ್ಕೆ ಆಗಲ್ಲ. ಅದು ನಮಗೆ ಬೇಕಾಗಿರೋದು 8 ರಿಂದ 10 ಎಕರೆ ಕ್ರೀಡಾಂಗಣ ಬೇಕು. ಎಲ್ರಿಗೂ ತಿಳಿದಿರೋ ಮಟ್ಟಿಗೆ 400 ಮೀಟ್ರ್ ಟ್ರ್ಯಾಕೇ ಬೇಕಾಗಿರೋದು. ಆದರೆ ನಾವು ಏನು ಹೋರಾಟ ಮಾಡಬೇಕು, ಏನು ಉಳಿವಿಗಾಗಿ ಹೋರಾಟ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಒಂದು ಸಂಕಲ್ಪ ತೊಟ್ಟಿದ್ದೀವಿ. ನನ್ನದೊಂದು ಮನವಿ ಏನಪ್ಪ ಅಂದರೆ, ನೀವು ಕಾರ್ಖಾನೆ ಉಳಿವಿಗಾಗಿ ಅನ್ನೋ ಹೋರಾಟಕ್ಕೂ ನಾವು ಇರ್ತೀವಿ, ಮತ್ತು ಅದರ ಜೊತೆಗೆ ನೀವು ಹೊಸದಾಗಿ ಸೇರಿಸ್ಕೋಬೇಕಾಗಿರೋದು ಕ್ರೀಡಾಂಗಣ ನಿರ್ಮಾಣಕ್ಕಾಗೂ ಹೋರಾಟ ಅಂತಲೂ ಸೇರಿಸ್ಕೋಬೇಕು ನೀವು. ಯಾಕೆಂದರೆ ಇವತ್ತು ಕಾರ್ಖಾನೆ ನೀವು ಹೇಳಿರೋ ಮಟ್ಟಿಗೆ ಇವತ್ತು ದೇಶಾದ್ಯಂತ ರೇಷ್ಮೆ ಸೀರೆ ಎಷ್ಟು ಪ್ರಚಾರ ಆಗಿದೆಯೋ, ಅದೇ ರೀತಿ ಕ್ರೀಡಾಪಟುಗಳು ಕೂಡ ಟಿ ನರಸೀಪುರ ತಾಲೂಕಿನಿರ್ತಕ್ಕಂಥ ಟಿ ನರಸೀಪುರ ಅಷ್ಟೇ ಪ್ರಚಾರವಾಗಿದೆ. ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಒಂದಂತೂ ಎಲ್ಲರೂ ಕೂಡ ಮನದಟ್ಟು ಮಾಡ್ಕೋಬೇಕು, ನಾವು ಯಾರೂ ಕೂಡ ಅಲ್ಲಿರ್ತಕ್ಕಂಥ ಕಾರ್ಖಾನೆ ಮುಚ್ಚಿ ಅಂತ ಹೇಳಿಲ್ಲ. ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ರಿಪೋರ್ಟ್ ಕೊಡೋವಂಥ ಸಮಯದಲ್ಲಿ ಅವ್ರಿಗೆ ಅಲ್ಲಿ ಮರಗಳಿವೆ ಅನ್ನೋದು ಯಾರಿಗೂ ಪರಿಜ್ಞಾನ ಇರಲಿಲ್ವಾ? ಆ ಮರಗಳನ್ನ ಪರಿಸರವಾಗಿ ಕಟ್ ಮಾಡಿದ್ರೆ ಪರಿಸರ ಹಾಳಾಯ್ತು ಅನ್ನೋದು ಅವಾಗ ಯಾರಿಗೂ ಜ್ಞಾನ ಇರಲಿಲ್ವಾ? ಆ ಇಲಾಖೆ ಎಮ್ ಡಿಗೆ ಗೊತ್ತಿರಲಿಲ್ವಾ? ಆ ಇಲಾಖೆ ಎಮ್ ಡಿ ಯಾವ ರೀತಿ 5 ಎಕರೆ ಹಸ್ತಾಂತರ ಮಾಡಿದ್ರು? ಮೊನ್ನೆ ಎಲ್ಲ ಮಾಧ್ಯಮದಲ್ಲಿ ನೋಡಿದ ತಾಲೂಕು ದಂಡಾಧಿಕಾರಿನೂ ಕೂಡ ಅದೇ ಮಾತು ಹೇಳಿದ್ದಾರೆ, ನಾವು ಹಸ್ತಾಂತರ ಮಾಡ್ತಾ ಇದ್ದೀವಿ ಅಂತ. ಅವ್ರು ಹಸ್ತಾಂತರ ಮಾಡಿದ ಮೇಲೆ ತಾನೇ ಗೊಂದಲ ಆಗಿರೋದು. ನಿನ್ನೆ ದಿನ ಏನಾಯಿತು, 5 ಎಕರೆ ಇರೋದನ್ನ 1.5 ಎಕರೆಗೆ ಏನೋ ಇದು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ನಮಗೆ ಗಾಳಿ ಮಾಹಿತಿ ಬಂತು. ಬಟ್ ಅದು ಎಷ್ಟು ಮಟ್ಟಿಗೆ ಸರಿನೋ ಏನೋ ನಮಗೂ ಗೊತ್ತಿಲ್ಲ. ನೀವು ಬತ್ತ ಆ ರೀತಿ ಮಾಡ್ಕೊಬಂದ್ರೆ ಇಲ್ಲಿ ಏನಾಯ್ತಾ ಇದೆ ಅಂದರೆ, ಹೋರಾಟಗಾರರು ಇದೊಂಚೂರು ಕರೆಕ್ಟಾಗಿ ತಿಳ್ಕೋಬೇಕು. ಏನಾಯ್ತಾ ಇದೆ ಅಂದರೆ, ಕ್ರೀಡಾಂಗಣ ಹೋರಾಟ ಸಮಿತಿಗೂ ಮತ್ತು ಅಲ್ಲಿ ಇರ್ತಕ್ಕಂಥ ಕಾರ್ಖಾನೆಗೂ ತಂದಿಕ್ಕ ಅಂತ ಕೆಲಸ ಇಲ್ಲಿ ತಾಲೂಕು ಆಡಳಿತದಲ್ಲಿ ನಡೀತಾ ಇದೆ ಅನ್ನೋದು ನನ್ನ ಭಾವನೆ. ಇವತ್ತು ಇಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಹೋರಾಟ ನಡೀತಾ ಇದೆ, ಮತ್ತು ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ, ಇಷ್ಟರ ಜೊತೆಗೆ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ, ಮತ್ತು ಅಲ್ಲಿರ್ತಕ್ಕಂಥ ಕಾರ್ಮಿಕರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂದರೆ ಇವೆಲ್ಲದಕ್ಕೂ ಕಾರಣ ತಾಲೂಕು ಆಡಳಿತ. ಅವ್ರು ರಿಪೋರ್ಟ್ ಕೊಡೋ ಸಮಯದಲ್ಲಿ ಹೇಳ್ಬೋದಿತ್ತು, 1-2 ಮರನ ಹೋಗ್ಲಿ ಅವ್ರಿಗೆ ಕಾಣಲಿಲ್ಲ ಅನ್ನೋಕ್ಕೆ. 500-600 ಮರ ಒಬ್ಬ ತಾಲೂಕು ದಂಡಾಧಿಕಾರಿಗೆ ಕಾಣಲಿಲ್ಲ ಅಂದರೆ ಇನ್ನು ಯಾವ ರೀತಿ ಅವರು ಪರಿಸರ ಉಳಿಸ್ತಾರೆ? ಇದು ಕಣ್ಣೋರ್ಸೋ ಕೆಲಸ ಅಂತಪ್ಪ. ಈಗ ನೀವು ಇಲ್ಲಿರ್ತಕ್ಕಂಥ ರೈತರು ಎಲ್ಲರೂ ಕೂಡ ನಮ್ಮ ಕ್ರೀಡಾಂಗಣಕ್ಕೆ ಸಪೋರ್ಟ್ ಮಾಡಿದ್ದೀರಾ. ಹಗಲು ರಾತ್ರಿ ನಾವೆಲ್ಲ ಕಷ್ಟಪಟ್ಟು ಹೋರಾಟ ಮಾಡಿದ್ದೀವಿ. ಆಲ್ಗೂಡು ಶಿವಕುಮಾರ್ ಅವ್ರು ಇರ್ಬೋದು, ಮತ್ತು ನಮ್ಮ ಕಿರುಚೂರು ಶಂಕರಣ್ಣ ಇರ್ಬೋದು, ಕುಮಾರಸ್ವಾಮಣ್ಣವ್ರು ಇರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಭಾಳ ಕಷ್ಟಪಟ್ಟು ಹೋರಾಟ ಮಾಡಿದ್ದೀವಿ. ಆದರೂ ಪ್ರತಿಫಲವಾಗಿ ಅವರು ಒಂದು 5 ಎಕರೆ ಅಲ್ಲಿ KSIC ಕೊಡ್ತೀನಿ ಅಂತ ಹೇಳಿದ್ರು. ಈಗ ನಾವು ಅವ್ರ ಹೊಟ್ಟೆ ಮೇಲೆ ಹೊಡೆದು ಅಲ್ಲಿರ್ತಕ್ಕಂಥ ಮರನ ಕತ್ತರಿಸಿ ಅದ್ರ ಮೇಲೆ ನಾವು ಕ್ರೀಡಾಂಗಣ ಮಾಡಬೇಕು ಅನ್ನೋ ಹುಚ್ಚು ಮನಸ್ಥಿತಿ ನಮ್ಮ ಕ್ರೀಡಾಪಟುಗಳಲ್ಲಿ ಇಲ್ಲ. ಇದನ್ನು ಗೊಂದಲ ಸೃಷ್ಟಿ ಮಾಡ್ತಿರ್ತಕ್ಕಂಥದ್ದು ಸರ್ಕಾರ. ಆದಷ್ಟು ಬೇಗನೆ ಸರ್ಕಾರದವರು ಯಾರಿದ್ದಾರೆ, ಉಸ್ತುವಾರಿ ಸಚಿವರು ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು, ಯತೀಂದ್ರ ಅವರು ಇರ್ಬೋದು, ಲೋಕಸಭಾ ಸದಸ್ಯರಾದಂಥ ಸುನೀಲ್ ಬೋಸ್ರು ಇರ್ಬೋದು, ಮಧ್ಯ ಪ್ರವೇಶಿಸಿ ಇದನ್ನು ಅಲ್ಲಿ ಕಾರ್ಖಾನೆ ಮುಂದೆ ಬಂದು, ನಿಮ್ಮ ಕಾರ್ಖಾನೆಗೂ ಯಾವುದೇ ರೀತಿ ತೊಂದರೆ ಇಲ್ಲ, ಕ್ರೀಡಾಂಗಣಕ್ಕೂ ಯಾವುದೇ ರೀತಿ ತೊಂದರೆ ಇಲ್ಲ, ಕ್ರೀಡಾಂಗಣ ಒಳ್ಳೆ ಸುಸಜ್ಜಿತವಾದಂಥ ಸ್ಥಳದಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟರೆ ನಾವು ಕೂಡ ಎಲ್ಲದಕ್ಕೂ ರೆಡಿಯಾಗಿ ನಿಮ್ಮ ಜೊತೆ ನಿಲ್ಲಕ್ಕೆ ಬಯಸ್ತೀವಿ. ಯಾಕೆಂದರೆ ಇವತ್ತು ಕಾರ್ಖಾನೆ